ಎದಕ್ಕೆ ಸಾಥ್ ಕೊಡ್ಬೇಕು? ನಾವು ಚರ್ಚೆ ಮಾಡಿ ಧರಣಿಯ ಫಲ ಬೆಂಗಳೂರಿನಿಂದ ಮೂಡ ಹೋರಾಟ ಮಾಡಿದ್ರು ಪಾದಯಾತ್ರೆ. ಏನು ಹೇಳಿದ್ರು ರಾಜ್ಯಾಧ್ಯಕ್ಷ? ನಾನು ಮೈಸೂರು ಮುಟ್ಟುವಾಗ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ. ರಾಜೀನಾಮೆ ಕೊಡಲಿಲ್ಲ. ಮುಂದೆ ಎಷ್ಟೋ ಒಂದು ವರ್ಷ ಒಂದೂವರೆ ವರ್ಷ ಮುಖ್ಯಮಂತ್ರಿ ಆಗಿರ್ಬೋದು. ಈ ನಾಗೇಂದ್ರ ಹೋರಾಟ ಮಾಡಕತ್ತೀವಿ. ಪಾಪ ನಾಗೇಂದ್ರನ ಒಂದೇ ಆಗ್ತಾ ಇರ್ತೀವಿ. ನಾಗೇಂದ್ರ ಈಗಾಗಲೇ ನಾವು ಏನು ಹೈಕೋರ್ಟ್ನಲ್ಲಿ CBI ತನಿಖೆಗೆ ರಮೇಶ್ ಜಾರಕಿಹೊಳಿ ಅವರು, ನಾನು, ಕುಮಾರ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ ಎಲ್ಲರೂ ಕೂಡ ಹಾಕಿ ನಡೆದಿದೆ. ಅವರು ರಾಜ್ಯಪಾಲರ ಇದನ್ನು ಕೇಳಿದ್ದಾರೆ, ಅವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ದಾರೆ. ಇಷ್ಟೆಲ್ಲ ಹಂತ ಆಗಿದೆ. ಈಗ ನಮ್ಮ ಟಾರ್ಗೆಟ್ ಇರೋದು DK ಶಿವಕುಮಾರ್ ಅವ್ರ ಸರ್ಕಾರ. ಬಡಗದ ಬಗ್ಗೆ ಚರ್ಚೆ ಇಲ್ಲ, ಯಾರಿಗೂ ಹಣ ಕೊಟ್ಟಿಲ್ಲ, ಅಭಿವೃದ್ಧಿಗೆ ಹಣ ಇಲ್ಲ, ನೀರಾವರಿಗೆ ಯೋಜನೆಗಳಿಗೆಲ್ಲ ಸ್ಥಗಿತ ಆಗ್ಯಾವ, ಕಾಂಟ್ರಾಕ್ಟರ್ಗಳು ಉರುಳು ಹಾಕೋತಾ ಇದ್ದಾರೆ. ಅದನ್ನ ಚರ್ಚೆ ಬಿಟ್ಟು ಬರೇ ನಾಗೇಂದ್ರ ಜಪ ಮಾಡ್ತಾರೆ. ಬಹುಶಃ ನಾಗಶೇಷನ ಹೊರಗೆ ಬಂದು ಆಶೀರ್ವಾದ ಮಾಡ್ತಿದ್ದ, ಅಷ್ಟು ನಾಗಶೇಷನ ಇದು ಮಾಡಿ ಜಪ ಮಾಡಿ ಆ ನಾಗೇಂದ್ರ ಅಲ್ಲೇ ಬಂದು ಕುಂಡಿರ್ತಾನೆ, ನಕ್ಕೋತ್ಕೊಂಡಿರ್ತಾನೆ. ಸುಮ್ಮನೆ ಇವರು ನಗ್ತಾರೆ ನೋಡಿ, ಧಿಕ್ಕಾರ ತರ ನಕ್ಕೋತ್ ಧಿಕ್ಕಾರ. ಸೀರಿಯಸ್ನೆಸ್ ಇದೆಯಾ? ನೀವು ಅಟ್ಯಾಕ್ ಮಾಡುವಂಥದ್ದು ಮೂಡ್ ಹೆಂಗಿರ್ಬೇಕು? ಒಂದು ಅಪೋಸಿಷನ್ ಅಂದ್ರೆ ಅಟ್ಯಾಕ್ ಮಾಡಿದ್ರೆ ಸೀರಿಯಸ್ ಇರ್ಬೇಕು. DK ಶಿವಕುಮಾರ್ ಒಳಗೆ ಬಂದ ಕೂಡಲೇ ಇವರು ಜಂಗಾಬಲ ಹುಡುಗೋಗ್ಬಿಡ್ತಾರೆ, ಸುಮ್ಮನೆ ಕೊಡಿರ್ತಾರೆ. ಯಾರು ಓದಿರ್ಬೇಕು. ಕೆಲವೊಂದು ಮಂದಿ BJP ಅವರು ಇದಕ್ಕೆ ಓಟ್ ಹಾಕಿದ್ದಾರೆ, MLC. ಅವ್ರು ಎಲ್ಲೆಲ್ಲಿ ಓದಿರೋದು, ನೀನು ತೆಗಿತೇನೆ ರಾಮಗಿನ್ನ ಅವು ಅನಿಸ್ತಾರೆ. ಎಲ್ಲ 100%. DKG ಭಯದಿಂದ ಈ ಸಭೆನೇ ನಡೀತಾ ಇಲ್ಲ, ಇನ್ನು ಮುಂದೂ ನಡೀದಿಲ್ಲ. ಅವ್ರು ಏನು ಹೇಳ್ತಾರೆ ನೋಡಿ, ಅವ್ರನ್ನೆಲ್ಲ ಹೊಗಳಿದ್ರು ಮೊದಲೇ ದಿವಸ. ಅವರು ಏನಪ್ಪ ಅದೇನೋ ಅಂತಾರ, ಅದು ಎಷ್ಟು ಶರಣರಾಗ್ಯಾರ, ಅವ್ರನ್ನೂ ದ್ವೇಷ ಮಾಡೋದಿಲ್ಲ, ನಾ ಹಂಗೆ ಮಾಡ್ತೀನಿ, ನಾನು ಸಾಕಷ್ಟು ನನ್ನ ವಂಶ ಪಾರಂಪರ್ಯ ಆಸ್ತಿ ಇದೆ, ಈ ಜಗತ್ತಿಗೆ ಗೊತ್ತೈತೆ ಯಾರ್ದು ಎಷ್ಟು ಆಸ್ತಿ ಇದೆ, ಇವ್ರ ಮೊದಲು ಏನು ಉದ್ಯೋಗ ಇತ್ತು ಎಲ್ಲ ಗೊತ್ತಿದೆ. ಈ ಸದನವನ್ನ ಪುತ್ರ ತೆಗೆದ್ರೆ ಇವರು ಪಕ್ಷ ಹೊಗಳ್ತಾರ, ಇವ್ರು ಹೊಗಳೆಲ್ಲ ಕಳಿಸ್ತಾರೆ. ನೋಡಿ, ಟಿಪ್ಪು ಸುಲ್ತಾನ್ ಒಬ್ಬ ಈ ದೇಶದ ಭಯೋತ್ಪಾದಕ, ಈ ದೇಶದ ಸಂಸ್ಕೃತಿಯನ್ನ ಮತ್ತು ಲಕ್ಷಾಂತರ ಹಿಂದೂಗಳನ್ನ ಕಗ್ಗೊಲೆ ಮಾಡದಂತ, ಮತ್ತು ಲಕ್ಷಾಂತರ ಹಿಂದೂಗಳನ್ನ ಮತಾಂತರ ಮಾಡದಂತ, ಸುಮಾರು 3,500ಕ್ಕಿಂತ ಹೆಚ್ಚು ಹಿಂದೂ ದೇವಸ್ಥಾನಗಳನ್ನ ಕೇರಳ ಮತ್ತು ಕರ್ನಾಟಕದಲ್ಲಿ, ತಮಿಳುನಾಡಿನಲ್ಲಿ ನಾಶ ಮಾಡದಂತ ಒಬ್ಬ ಮತಾಂಧನ ಹುಟ್ಟುಹಬ್ಬವನ್ನ ಸಿದ್ದರಾಮಯ್ಯನವರು ಏನು ಮಾಡಿದ್ರು. ಅವತ್ತಿನಿಂದ ಈ ರಾಜ್ಯದಲ್ಲಿ ಮುಸ್ಲಿಮರ ಗುಂಡಾಗಳೇನಿದ್ದಾರೆ ಅವ್ರ ಕಟೌಟ್ ಹಾಕೋದು, ಔರಂಗಜೇಬನ ಕಟೌಟ್ ಹಾಕೋದು, ಅಂದ್ರೆ ಉದ್ದೇಶಪೂರ್ವಕವಾಗಿ ಹಿಂದೂಗಳನ್ನ ಪ್ರಚೋದನೆ ಮಾಡೋದ್ರ ಮೂಲಕ ಇವರು ಏನು ಒಂದು ರಾಜ್ಯದಲ್ಲಿ ಹಿಂದೂ ಮುಸ್ಲಿಂ ಒಂದು ಗಲಭೆನ ಹಬ್ಬಿಸಲಿಕ್ಕೆ ಈ ರೀತಿ ಕಾಂಗ್ರೆಸ್ಸೇ ಕಾರಣ. ಕಾಂಗ್ರೆಸ್ ಅದ್ರಾಗ ನಮ್ಮ ಗೃಹ ಮಂತ್ರಿಗಳಂತರೂ ಏನು ಟಿಪ್ಪು ಸುಲ್ತಾನ್ ಅಂದ್ರೆ ಅವರ ಬ್ರದರ್ ಇದ್ದಂಗೆ ಅದರ ಅನ್ನೋರಂಗೆ ಮಾತಾಡ್ತಾರೆ. ಈ ದೃಷ್ಟಿಕೋನದಿಂದ ಕರ್ನಾಟಕದಲ್ಲಿ ಹಿಂದೂಗಳ ಶಾಂತಿ ಭಂಗ ಮಾಡಲಿಕ್ಕೆ ಉದ್ದೇಶಪೂರ್ವಕವಾಗಿ ನಾಳೆ ಗಣೇಶ ಚತುರ್ಥಿಯಲ್ಲಿ ಏನು ಕೋಮು ಗಲಭೆ ಮಾಡಿಸಲಿಕ್ಕೆ ವ್ಯವಸ್ಥಿತ ಸಂಚು ಇವತ್ತು ಗುಂಡಾಗಳು ನಡೆಸಿದ್ದಾರೆ. ಅದಕ್ಕೆ ಈ ಸರ್ಕಾರ ಬೆಂಬಲ ಕೊಡ್ತಾರೆ. ಕಾಂಗ್ರೆಸ್ನ ಮಾಜಿ ಸಚಿವರು ಅವರೇ ಹೇಳಿದ್ದಾರೆ DSPಗೆ 2 ಕೋಟಿ. ನಾವು ಹೇಳಿದ್ರೆ ಏನಂತಿದ್ರು, ಸುಳ್ಳು ಹೇಳ್ತಾರೆ, ಪ್ರೂಫ್ ತಗೊಂಡು ಬರೆಯುತ್ತಾರೆ. ದಾಖಲೆಯಲ್ಲಿದೆ, ನಿಮ್ಮಲ್ಲಿ ಏನು ಸಾಕ್ಷಿಗಳೇ ವ್ಯಕ್ತಪಡಿಸಿದೆ ಪ್ರಿಯಾಂಕಾ ಖರ್ಗೆ. ಈ ಕಾಂಗ್ರೆಸ್ನ ಒಬ್ಬ ಮಾಜಿ ಸಚಿವರೇ ಕಾಂಗ್ರೆಸ್ನ ಸಭೆಯಲ್ಲಿ ಹೇಳಿದ್ದಾರೆ, ಈ ರೀತಿ ಭ್ರಷ್ಟಾಚಾರ ವ್ಯಾಪಕವಾಗಿದೆ, ಅದರ ಬಗ್ಗೆ ಯಾವುದೇ ರೀತಿ ತನಿಖೆ ಮಾಡಬೇಕು. ಈಗ ಅವ್ರನ್ನ ತನಿಖೆ ಮಾಡಬೇಕು, ಅವ್ರನ್ನ ಕರೆದು ಕೇಳಬೇಕು. ಈಗ ನಾನು ಹಿಂದೆ ಈ PSI ಹಗರಣದಲ್ಲಿ ಮಾತಾಡಿದಾಗ ಇದೇ ಪ್ರಿಯಾಂಕಾ ಖರ್ಗೆ ನೀವು ಬಂದಲ್ಲಿ ಸಾಕ್ಷಿ ಹೇಳಿದ್ರೆ ಕೇಳಿ ನಾವು ಗೊತ್ತಾಗ, ಈಗ ನೀವ್ಯಾಕೆ ಆ ಮಾಜಿ ಸಚಿವರ ಕರೆದು ಯಾಕೆ ತನಿಖೆ ಮಾಡ್ತಾರೆ? ಅಂದ್ರೆ ಇದು ನಡೆದಿದ್ದು ಸತ್ಯ, ಎಲ್ಲ ಇಲಾಖೆಯಲ್ಲಿ ನಡೆದಿದ್ದು, ಒಂದೇ ಅಂತಲ್ಲ. DSP, IAS, ಏನು ನಮ್ಮ KS ಎಲ್ಲ ಗ್ರೇಡ್
ಇವ್ನು ಹಿಡಿದು ರೊಕ್ಕ ತಿನ್ನ ನೋಡಿ ಉದ್ದೇಶಪೂರ್ವಕ ಇಲ್ಲಿಯೂ ಕರ್ನಾಟಕ ಮಾಡಿದ್ರೆ ಧರ್ಮಸ್ಥಳ ಮಂಜುನಾಥಗೆ ಕೋಳಿ ತಿಂದು ಹೋದ್ರು ನಮ್ಮ ಮುಖ್ಯಮಂತ್ರಿ. ಅಂದ್ರೆ ಅವ್ರದ್ದು ಹಿಂದೂಗಳ ಭಾವನೆಗಳಿಗೆ ಅಪಮಾನ ಮಾಡುದು. ರಾಹುಲ್ ಗಾಂಧಿನೇ ಇವತ್ತು ರಾಹುಲ್ ಗಾಂಧಿ ಹೇಳ್ತಾನೆ ಮಹಿಳೆಯರ ಬಗ್ಗೆ ಗೌರವ ಇಲ್ಲ. ಕರ್ನಾಟಕದಾಗ ಎಷ್ಟು ಮಂದಿ ಮಹಿಳೆಯರು ನಮ್ಮ ಮಂತ್ರಿ ಮಾಡಿದ್ವಿ, ಒಬ್ರು ಉಪಮುಖ್ಯಮಂತ್ರಿ ಮಾಡ್ಬೇಕಾಗಿತ್ತು. ನೀವು 33% ಇಲ್ಲಿ ಕೊಟ್ಟಿದ್ರೆ ನೀವು ಇಡೀ ದೇಶಕ್ಕೆ ಮಾದರಿ ಆಗ್ತೈತಿ. ಅಂದ್ರೆ ಹೇಳುದೊಂದು ಮಾಡೋದೊಂದು. ಕಾಂಗ್ರೆಸ್ ಅಂದ್ರೆ ಪಾಕಿಸ್ತಾನದ ಒಂದು ಏಜೆಂಟ್ ಆಗಿ ಭಾರತದಲ್ಲಿದೆ. ಕಾಂಗ್ರೆಸ್ ಭಾರತದಲ್ಲ, ಅದು ಪಾಕಿಸ್ತಾನದ ಮೊಹಮ್ಮದ್ ಅಲಿ ಜಿನ್ನಾನ 2ನೇ ಅವತಾರ ರಾಹುಲ್ ಗಾಂಧಿ.